ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ಒಂದು ಫ್ರೆಂಡ್ ನನಗೆ ಪ್ರೀಪ್ಲೀಟ್ಗೆ ಅಂತ ಸ್ಯಾರೀಸ್ ಕೊಟ್ಟಿದ್ದಾಳೆ. ಸೊ ಅದನ್ನೆಲ್ಲ ಪ್ರೀಪ್ಲೀಟ್ ಮಾಡಿ ಅವಳಿಗೆ ಕಳಿಸ್ಬೇಕು. ಸೊ ದೇವಸ್ಥಾನಕ್ಕೆ ಹೋದೆ ಅಂದಲ್ವಾ, ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಕೇಳಿ. ನಾನು ಹೋಗಿದ್ದು ಬನಶಂಕರಿ ದೇವಸ್ಥಾನಕ್ಕೆ. ಸೊ ಅವಳೆಷ್ಟು ಪವರ್ಫುಲ್ ಗೊತ್ತಾ, ಅವಳ ಹತ್ರ ಒಂದ್ಸತಿ ನೀವು ಹೋದ್ರೆ ಮತ್ತೆ 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 ಹೋಗ್ಬೇಕು ಅಂತ ಮನ್ಸಾಗ್ತಾ ಇರುತ್ತೆ. ಸೊ ಇವಾಗ ತುಂಬಾ ದಿವಸ ಆಗಿತ್ತು ನಾನು ಹೋಗದೆ, ತುಂಬಾ ಬೇಜಾರು ಕೂಡ ಆಗ್ತಾ ಇತ್ತು ನನಗೆ, ಆಯ್ತಾ. ಅದಕ್ಕೆ ಇವತ್ತು ಹಠ ಕಟ್ಟಿ ಹೋಗಿ ಬಂದಿದ್ದು. ಶೆಕೆ ಅಲ್ವಾ, ಅಷ್ಟು ಉದಾಸೀನ, ಹೋಗ್ಲಿಕ್ಕೇನೋ ಉದಾಸೀನ. ಪ್ರತಿ ಮಂಗಳವಾರ ಹೋಗ್ತಿದ್ದೆ, ಇವಾಗ ಒಂದ್ 2-3 ತಿಂಗಳಿಂದ ಅಂತೂ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಹಠ ಕಟ್ಟಿ ಹೋಗಿ ಬಂದೆ. ಸೊ ಅದೆಲ್ಲ ಮುಗಿಸಿ ಇವಾಗ ನಾನು ಸ್ಯಾರಿ ಪ್ರೀಪ್ಲೀಟ್ನಿಂಗ್ ಮಾಡಕ್ಕೆ ರೆಡಿ ಆಗಿದ್ದೀನಿ. ನೋಡಿ, ಇಲ್ಲಿ ಬನಶಂಕರಿಲಿ ಸ್ಪೆಷಲ್ ಏನು ಅಂತಂದರೆ ಲಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ, ತುಪ್ಪದ ದೀಪ. ಸೊ ಲಿಂಬೆಹಣ್ಣಿನೆಲ್ಲ ಕಟ್ ಮಾಡಿ ಅದರ ರಸ ಎಲ್ಲ ತೆಗೆದು ಅದಕ್ಕೆ ತುಪ್ಪ ಬತ್ತಿ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ದೇವಿ ಎದುರು ತಗೊಂಡು ಹೋಗಿ ಆರತಿ ಎತ್ತುತ್ತಾರೆ, ಈ ಥರ. ಸೊ ಇದು ಅಲ್ಲಿ ಶಾಕಾಂಬರಿ ದೇವಿ. ಸೊ ಒಳಗಡೆದು ನಾನು ತೆಕ್ಕೊಳ್ಳೋಕೆ ಹೋಗಿಲ್ಲ, ಯಾಕೆಂದರೆ ಮೇಯ್ನ್ ಗರ್ಭಗುಡಿದು ತೆಗೆಯೋದು ಸರಿಯಲ್ಲ ಅಂದ್ಬಿಟ್ಟು ನಾನು ತೆಗೆದಿಲ್ಲ. ಸೊ ತುಂಬಾ ಚೆನ್ನಾಗೇ ಕಾಣ್ತಾ ಇದ್ಲು ದೇವಿನೂ. ನನಗಂತೂ ತುಂಬಾ ಖುಷಿಯಾಗುತ್ತೆ ಅಲ್ಲಿಗೆ ಹೋಗೋಕ್ಕೆ. ಮತ್ತೆ ಮತ್ತೆ ಹೋಗ್ತಾನೆ ಇರ್ತೀನಿ ಯಾವಾಗಲೂ. ಹೇಳಿದ್ನಲ್ಲ ಫಸ್ಟೇ, ಒಂದ್ಸತಿ ಹೋದರೆ ಮತ್ತೆ ಮತ್ತೆ ಹೋಗ್ಬೇಕನ್ಸುತ್ತೆ. ನೋಡಿ ಎಷ್ಟು ಬೇಗ ರೆಡಿ ಮಾಡಿದ್ದೀನಿ ಅಂತಂದ್ರೆ, ಇಷ್ಟೇ. ಇದು ನೀವು ಒಂದು 5 minutes ಅಲ್ಲಿ ಉಟ್ಕೊಂಡ್ಬಿಡ್ಬೋದು, ಅದಕ್ಕಿಂತನೂ ಕಡಿಮೆ ಸಮಯದಲ್ಲಿ ಉಟ್ಕೊಂಡ್ಬಿಡ್ಬೋದು. ಸೊ ಈಸಿ ಅಲ್ವಾ, ಲೈಫೇ ಈಸಿಯಾಗಿ ಹೋಗುತ್ತೆ ಹುಡುಗಿರ್ದು. ಈ ಫಂಕ್ಷನ್ಗೆಲ್ಲ ಹೋಗುವಾಗ ತುಂಬಾ ಕಷ್ಟ ರೀ ಹೊರಡೋದು. ಅದು ಹುಡುಗಿರ್ಗೆ ನಮ್ಗೆ ಸೀರೆ ಉಟ್ಕೊಂಡು ಹೋಗೋದು ಇದೆಯಲ್ಲ, ಅದು ಭಾರಿ ಕಷ್ಟದ ಕೆಲಸ. ಸೊ ಇದು ತುಂಬಾನೇ ಯೂಸ್ಫುಲ್. ಈ ತರ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಉಟ್ಕೊಂಡ್ಬಿಡ್ಬೋದು. ಏನಂತೀರಾ ಅಲ್ವಾ? ನೋಡಿ ರೆಡಿಯಾಗಿದೆ, ಕವರ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಹಾಂ, ಸರಿ. ಹಾಗಿದ್ರೆ ಇನ್ನು ನಾಳೆ ಸಿಗ್ತೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಥವಾ ಅಡಿಗೆ ಜೊತೆಗೆ. ಓಕೆನಾ? ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್, ಟೇಕ್ ಕೇರ್.